ಎಲ್ಲರಿಗೂ ನಮಸ್ಕಾರ. ನಾವೀಗ ಈ 3 ಪ್ಯಾಟರ್ನ್ಸ್ಗಳನ್ನು ಪೈಥಾನ್ ಪ್ರೋಗ್ರಾಮ್ ಮೂಲಕ ಯಾವ ರೀತಿ ಡಿಸ್ಪ್ಲೇ ಮಾಡುದು ಅಂತ ನೋಡೋಣ. ಮೊದಲಿಗೆ ಫಸ್ಟ್ ಪ್ಯಾಟರ್ನ್ನ ನೋಡೋಣ. ಇದು ರೈಟ್ ಟ್ರಯಾಂಗಲ್ ಶೇಪ್ನಲ್ಲಿದೆ. ಇಲ್ಲಿ ನಂಬರ್ಸ್ಗಳು ರೋ ಅಂಡ್ ಕಾಲಮ್ಸ್ನಲ್ಲಿ ಪ್ಯಾಟರ್ನ್ ಅರೇಂಜ್ ಆಗಿವೆ. ಈ ಪ್ಯಾಟರ್ನ್ನಲ್ಲಿ ಯಾವುದಾದ್ರೊಂದು ರೋನ ಕನ್ಸಿಡರ್ ಮಾಡಿ ಗಮನಿಸೋದಾದ್ರೆ ಈ ರೋನಲ್ಲಿರ್ತಕ್ಕಂತಹ ಎಲ್ಲ ಡೇಟಾಗಳು ಸೇಮ್ ಇದಾವೆ. ಹಾಗಾದ್ರೆ ಒಂದೇ ಒಂದು ಲೂಪಿಂಗ್ ಸ್ಟೇಟ್ಮೆಂಟನ್ನ ಯೂಸ್ ಮಾಡಿಕೊಂಡು ಈ ಪ್ರೋಗ್ರಾಮ್ನ ಮಾಡಬಹುದು. ಮೊದಲಿಗೆ ರೋಸ್ಗೋಸ್ಕರ ಲೂಪಿಂಗ್ ಸ್ಟೇಟ್ಮೆಂಟ್ ಫಾರ್ ಹಾಕೋಣ. ಈ ಫಾರ್ ಸ್ಟೇಟ್ಮೆಂಟನ್ನ ಐ ವೇರಿಯಬಲ್ನಿಂದ ಕಂಟ್ರೋಲ್ ಮಾಡೋಣ. ಹಾಗಾದ್ರೆ ಐ ವೇರಿಯಬಲ್ನ ವ್ಯಾಲ್ಯೂನ 1ನಿಂದ ಸ್ಟಾರ್ಟ್ ಮಾಡೋಣ. ಅದಕ್ಕೋಸ್ಕರ ರೇಂಜ್ ಫಂಕ್ಷನ್ನಲ್ಲಿ ಫಸ್ಟ್ ಆರ್ಗ್ಯುಮೆಂಟ್ 1 ಆಗಿರಬೇಕು. ಐ ವೇರಿಯಬಲ್ ವ್ಯಾಲ್ಯೂನ ಅದೊಂದು ಇನ್ಕ್ರಿಮೆಂಟ್ ಮಾಡೋಕ್ಕೋಸ್ಕರ ಥರ್ಡ್ ಆರ್ಗ್ಯುಮೆಂಟ್ ವ್ಯಾಲ್ಯೂ 1 ಹಾಕಬೇಕಾಗುತ್ತೆ. ಈ ಲೂಪ್ 5 ಸಾರಿ ಎಕ್ಸಿಕ್ಯೂಟ್ ಆಗಬೇಕಾಗಿರೋದ್ರಿಂದ ಸೆಕೆಂಡ್ ಆರ್ಗ್ಯುಮೆಂಟ್ 5+1 ಆಗಿರಬೇಕು. ಅಂದ್ರೆ ಐ ವೇರಿಯಬಲ್ನ ವ್ಯಾಲ್ಯೂ 1ರಿಂದ ಸ್ಟಾರ್ ಆಗಿ ಒಂದೊಂದು ಇನ್ಕ್ರಿಮೆಂಟ್ ಆಗ್ತಾ ವ್ಯಾಲ್ಯೂ 5 ಆದಾಗ ಎಂಡ್ ಆಗುತ್ತೆ. ಪ್ರತಿಯೊಂದು ಸೈಕಲ್ನಲ್ಲಿ ನಂಬರ್ಸ್ನ ಡಿಸ್ಪ್ಲೇ ಮಾಡೋಕ್ಕೋಸ್ಕರ ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕೋಣ. ಈ ಪ್ರಿಂಟ್ ಸ್ಟೇಟ್ಮೆಂಟ್ನ ಯಾವ ವ್ಯಾಲ್ಯೂ ಡಿಸ್ಪ್ಲೇ ಮಾಡಬೇಕು ಅಂತ ನೋಡೋದಾದ್ರೆ ಫಸ್ಟ್ ಸೈಕಲ್ನಲ್ಲಿ ಐ ವೇರಿಯಬಲ್ ವ್ಯಾಲ್ಯೂ 1 ಆಗಿರುತ್ತೆ. ಈ ರೋನ ಪೂರ್ತ ವ್ಯಾಲ್ಯೂ 1 ಡಿಸ್ಪ್ಲೇ ಮಾಡಬೇಕೆ. ಅದೇ ರೀತಿ ಸೆಕೆಂಡ್ ಸೈಕಲ್ನಲ್ಲಿ ಐ ವೇರಿಯಬಲ್ ವ್ಯಾಲ್ಯೂ 2 ಆಗಿರುತ್ತೆ. ಈ ರೋನ ಪೂರ್ತ ವ್ಯಾಲ್ಯೂ 2 ಡಿಸ್ಪ್ಲೇ ಮಾಡಬೇಕೆ. ಅದೇ ರೀತಿ ಥರ್ಡ್ ಸೈಕಲ್ನಲ್ಲಿ ಐ ವೇರಿಯಬಲ್ ವ್ಯಾಲ್ಯೂ 3 ಆಗಿರುತ್ತೆ. ಈ ರೋನ ಪೂರ್ತ ವ್ಯಾಲ್ಯೂ 3 ಡಿಸ್ಪ್ಲೇ ಮಾಡಬೇಕು. ಹಾಗೆ ಐ ವೇರಿಯಬಲ್ ವ್ಯಾಲ್ಯೂ 4 ಆಗಿದ್ದಾಗ ವ್ಯಾಲ್ಯೂ 4, ಐ ವೇರಿಯಬಲ್ ವ್ಯಾಲ್ಯೂ 5 ಆಗಿದ್ದಾಗ ವ್ಯಾಲ್ಯೂ 5. ಒಟ್ಟಾರೆ ಹೇಳೋದಾದ್ರೆ ಐ ವೇರಿಯಬಲ್ ವ್ಯಾಲ್ಯೂ ಏನಾಗಿರುತ್ತೋ ಅದೇ ವ್ಯಾಲ್ಯೂನ ಡಿಸ್ಪ್ಲೇ ಮಾಡಬೇಕು ಅಂತಾಯ್ತು. ಹಾಗಾದ್ರೆ ಪ್ರಿಂಟ್ ಸ್ಟೇಟ್ಮೆಂಟ್ನಲ್ಲಿ ಐ ವೇರಿಯಬಲ್ ವ್ಯಾಲ್ಯೂನ ಡಿಸ್ಪ್ಲೇ ಮಾಡೋಣ. ನೆಕ್ಸ್ಟ್ ಎಷ್ಟು ಟೈಮ್ಸ್ ಡಿಸ್ಪ್ಲೇ ಮಾಡಬೇಕು ಅಂತ ನೋಡೋದಾದ್ರೆ ಐ ವೇರಿಯಬಲ್ ವ್ಯಾಲ್ಯೂ 1 ಆಗಿದ್ದಾಗ 1 ಟೈಮ್, 2 ಆಗಿದ್ದಾಗ 2 ಟೈಮ್ಸ್, 3 ಆಗಿದ್ದಾಗ 3 ಟೈಮ್ಸ್, 4 ಆಗಿದ್ದಾಗ 4 ಟೈಮ್ಸ್, 5 ಆಗಿದ್ದಾಗ 5 ಟೈಮ್ಸ್. ಒಟ್ಟಾರೆ ಹೇಳೋದಾದ್ರೆ ಐ ವೇರಿಯಬಲ್ ವ್ಯಾಲ್ಯೂ ಎಷ್ಟಿರುತ್ತೋ ಅಷ್ಟು ಟೈಮ್ಸ್ ಡಿಸ್ಪ್ಲೇ ಮಾಡಬೇಕು. ಅದಕ್ಕೋಸ್ಕರ ಪ್ರಿಂಟ್ ಸ್ಟೇಟ್ಮೆಂಟ್ನಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಸ್ಟಾರ್ ಮತ್ತು ಐ ಹಾಕೋಣ. ಈ ಪ್ರಿಂಟ್ ಸ್ಟೇಟ್ಮೆಂಟ್ನ ಐ ವೇರಿಯಬಲ್ ವ್ಯಾಲ್ಯೂನ ಐ ಟೈಮ್ಸ್ ಡಿಸ್ಪ್ಲೇ ಮಾಡಿ ನೆಕ್ಸ್ಟ್ ಲೈನ್ಗೆ ಮೂವ್ ಆಗುತ್ತೆ. ಇಲ್ಲಿಗೆ ಈ ಫಸ್ಟ್ ಪ್ಯಾಟರ್ನ್ದು ಕೋಡಿಂಗ್ ಕಂಪ್ಲೀಟ್ ಆಯಿತು. ಈ ಕೋಡ್ನ ಪೈಥಾನ್ ಇಂಟರ್ಪ್ರೆಟರ್ನಲ್ಲಿ ಎಕ್ಸಿಕ್ಯೂಟ್ ಮಾಡಿ ನೋಡಿ ನಾವು ಏನ್ ಎಕ್ಸೆಪ್ಟ್ ಮಾಡಿದ್ವೋ ಅದೇ ರೀತಿನೇ ನಂಬರ್ ಪ್ಯಾಟರ್ನ್ ಡಿಸ್ಪ್ಲೇ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಎರಡನೇ ಪ್ಯಾಟರ್ನ್ನ ನೋಡೋಣ.